ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಶಿಕ್ಷಣ ಕ್ಷೇತ್ರ ಸುಧಾರಣೆ ಮತ್ತು ಹಳ್ಳಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಪ್ರದೇಶದಾದ್ಯಂತ ಪ್ರಸಕ್ತ 2025-26 ಮತ್ತು ಮುಂದಿನ 2026-27 ಸಾಲಿನಲ್ಲಿ ರಾಜ್ಯ ಸರ್ಕಾರದಿಂದ 150 ಮತ್ತು ಮಂಡಳಿಯಿಂದ 200 ಸೇರಿ ಒಟ್ಟಾರೆ 350 ಕರ್ನಾಟಕ ಪಬ್ಲಿಕ್ ಶಾಲೆ ನಿರ್ಮಾಣವಾಗಲಿದೆ ಎಂದು KKRDB ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು. ಕಲಬುರಗಿಯಲ್ಲಿರುವ ಮಂಡಳಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಸೆಪ್ಟೆಂಬರ್ 4ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಾದ್ಯಂತ ಏಷಿಯನ್ ಡೆವಲಪ್ಮೆಂಟ್ ಫಂಡ್ ಅನುದಾನದಲ್ಲಿ 500 KPS ಶಾಲೆ ನಿರ್ಮಾಣಕ್ಕೆ ಅನುಮೋದನೆ ದೊರೆತಿದೆ. ಇದರಲ್ಲಿ ಕಲ್ಯಾಣ ಭಾಗಕ್ಕೆ 150 ಶಾಲೆ ನೀಡುವುದಾಗಿ CM ಮತ್ತು ಶಿಕ್ಷಣ ಸಚಿವರು ಭರವಸೆ ನೀಡಿದ್ದಾರೆ. ಇದರ ಜೊತೆಗೆ ಮಂಡಳಿಯಿಂದ 200 ಶಾಲೆ ನಿರ್ಮಿಸಲಾಗುತ್ತದೆ ಎಂದು ತಿಳಿಸಿದರು. ಪ್ರಸ್ತುತ ರಾಜ್ಯಾದ್ಯಂತ 300 KPS ಶಾಲೆ ಇದ್ದು, ಇದರಲ್ಲಿ ಕಲ್ಯಾಣ ಭಾಗದಲ್ಲಿರುವುದು ಕೇವಲ 60. ಸಕಲ ಮೂಲ ಸೌಕರ್ಯಗಳ ಜೊತೆಗೆ ಖಾಸಗಿ ಶಾಲೆಗೂ ಮೀರಿ ಸೌಲಭ್ಯಗಳೊಳಗೊಂಡ LKG ಇಂದ PUCವರೆಗಿನ ಶಾಲೆ ಇದಾಗಲಿದ್ದು, ಖಾಸಗಿಯಂತೆ ಮಕ್ಕಳಿಗೆ ಕರೆದುಕೊಂಡು ಹೋಗಲು ಬಸ್ ಸೇವೆ ಸಹ ಇರಲಿದೆ. 3 ರಿಂದ 5 ಎಕರೆ ಪ್ರದೇಶದಲ್ಲಿ ಪ್ರತಿ 2 ಗ್ರಾಮ ಪಂಚಾಯತಿಗೆ ಅಂತರದಲ್ಲಿ ನಿರ್ಮಾಣವಾಗುವ ಪ್ರತಿ ಶಾಲೆಗೆ 3 ರಿಂದ 5 ಕೋಟಿ ರೂಪಾಯಿ ಖರ್ಚಾಗಲಿದೆ ಎಂದು ತಿಳಿಸಿದರು. ನಮಗೆಲ್ಲರೂ ಕೂಡ ಗೊತ್ತಿದೆ ತಮ್ಮ ಒಂದು ಬೇಡಿಕೆ ಏನಿದೆ ಅಂದರೆ ನಮ್ಮಲ್ಲಿ ತಮಗೆಲ್ಲ ನಮಗೆಲ್ಲರಿಗೂ ಒಂದು ಕಾಳಜಿ ಇದೆ. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಯಾವಾಗಲೂ ನಾವು 25 ಎಜುಕೇಷನ್ ಡಿಸ್ಟ್ರಿಕ್ಟಲ್ಲಿ ನಾವು ಭಾಳ ಕೆಳಮಟ್ಟದಲ್ಲಿ ಬರ್ತೀವಿ. ಎಜುಕೇಷನ್ ಅಲ್ಲಿ ರಿಫಾರ್ಮ್ಸ್ ತೊಗೊಂಡು ಬರಬೇಕು, ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಅದು ಓವರ್ನೈಟ್ ನಾವು ಕಾಣೋಕ್ಕೆ ಅದು ಸಾಧ್ಯ ಇಲ್ಲ. ಓವರ್ನೈಟ್ ಮಾಡಬೇಕಂತ ನಂಗೆ ಅರ್ಥ ಆಗ್ತದೆ. ಯಾಕಂದರೆ ನಮ್ಮದು ಯಾವೊಂದು ರೀತಿಯಿಂದ ನಾವು ಅಕ್ಷರಾವಿಷ್ಕಾರ ಮಾಡ್ತಾಯಿದ್ದೀವಿ, ಏನು ಕೆಲಸ ಮಾಡ್ತಾಯಿದ್ದೀವಿ ಎಲ್ಲ ರಿಸಲ್ಟ್ಸ್ ಮೇಲೆ ನೋಡ್ತೀರಿ. ಆದರೆ ನಾವೊಂದು ಆಸರ್ ರಿಪೋರ್ಟ್ಸ್ ನೋಡಿ ಬೇರೆ ಬೇರೆ ಕಡೆಯಿಂದನೂ ಕೂಡ ನಾವು ನೋಡಿದ್ರೂ ಕೂಡ ಅದು ಎಜುಕೇಷನ್ ನಾವು ಪ್ರಾರಂಭ ಮಾಡಬೇಕಂದ್ರೆ UKG LKG ಇಂದ 12th ತನಕ ಅದು ಹೋಗ್ತದೆ. ಅದಕ್ಕೆ ಏನು ಮಾಡಬೇಕು ಅಂತ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ತಮಗೆಲ್ಲರೂ ಕೂಡ ಗೊತ್ತಿರುವಂತೆ ಫೆಬ್ರವರಿ 7ನೇ ತಾರೀಕಿಗೆ ನಾವು ಮೊದಲ ಬಾರಿಗೆ ಒಂದು ಎಜುಕೇಷನ್ ಎಕ್ಸ್ಪರ್ಟ್ ಕಮಿಟಿ ಡಾಕ್ಟರ್ ಛಾಯಾ ದೇವಗಂಕರ್ ಅವ್ರ ಮುಖಾಂತರ ನಾವು ಮಾಡಿದ್ದೀವಿ. ಈಗಾಗಲೇ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ಸೆಕೆಂಡ್ ಇಂಟ್ರಿಮ್ ರಿಪೋರ್ಟು ಕೂಡ ತಯಾರಾಗಿದೆ. ನಾವೇ ಸ್ವಲ್ಪ ಒತ್ತಡ ಹಾಕ್ತಿದ್ದೀವಿ ಫೈನಲ್ ರಿಪೋರ್ಟ್ ಮಾಡೋಕ್ಕಿಂತ ಮೊದಲು. ಯಾಕಂದರೆ ಸ್ವಲ್ಪ ಫೈನಲ್ ರಿಪೋರ್ಟ್ ಆದ ನಂತರ ಸ್ವಲ್ಪ ನಮಗೆ ತಡವಾಗ್ಬೋದು. ಇಂಟ್ರಿಮ್ ರಿಪೋರ್ಟ್ ಅದನ್ನು ತಾವು ನಮಗೆ ನೀಡಿದರೆ, ಮಾನ್ಯ ಮುಖ್ಯಮಂತ್ರಿಯವರು ನೀಡಿದರೆ, ನಾವು ಎಜುಕೇಷನ್ SSLC ಫಲಿತಾಂಶ ಇಂಪ್ರೂವ್ ಮಾಡೋಕ್ಕೆ ಏನೆಲ್ಲ ಮಾಡಬೇಕು. ಯಾಕಂದರೆ ನಮ್ಮ ಹತ್ರ ಇರ್ತಕ್ಕಂಥ ಸುಮಾರು ಒಂದು 7 ತಿಂಗಳು ಸಮಯ ಅವಕಾಶ ಇದೆ. ಅದಕ್ಕಾಗಿ ಈ ಬಾರಿಯೂ ಕೂಡ ನಮ್ಮ ಬೋರ್ಡ್ ಮೀಟಿಂಗಲ್ಲಿ ನಡೆದಿರುವಂಥ ಇದರಲ್ಲಿ ಕನಿಷ್ಠ ಒಂದು 10 ಕೋಟಿ 10-10.5 ಕೋಟಿ ಅನುದಾನ ಈ ಒಂದು SSLC ಫಲಿತಾಂಶ ಎಲ್ಲ ಕ್ಷೇತ್ರದಲ್ಲಿ, ಯಾಕಂದರೆ ಸರ್ವಾಂಗೀಣ ಅಭಿವೃದ್ಧಿ ಒಂದೇ ಕ್ಷೇತ್ರ ಒಂದೇ ತಾಲೂಕು ಅಂತಲ್ಲ, ಎಲ್ಲ ಜಿಲ್ಲಾ ಮಟ್ಟದಲ್ಲಿ ನಮ್ಮಲ್ಲಿರ್ತಕ್ಕಂಥ 41 ಮತಕ್ಷೇತ್ರದಲ್ಲಿ ಸುಮಾರು ಯಾವೊಂದು ರೀತಿಯಿಂದ ಮಾಡಬೇಕು ಅಂತ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಕೂಡ ನಮ್ಮ ಬೋರ್ಡ್ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ಸುಮಾರು 7.5 ಕೋಟಿ ವೆಚ್ಚದಲ್ಲಿ 8th, 9th, 10th ಸ್ಟ್ಯಾಂಡರ್ಡ್ಗೆ ಒಂದು ಕಲಿಕಾ ಆಶ್ರಯ ಪುಸ್ತಕಗಳನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲವನ್ನು ಸೇರಿಸಿದರೆ ಸುಮಾರು 4548 ಪ್ರಾಥಮಿಕ ಶಾಲೆಗಳು, 7953 ಹಿರಿಯ ಪ್ರಾಥಮಿಕ ಶಾಲೆಗಳು, 3625 ಹೈಸ್ಕೂಲ್ಗಳು, ಒಟ್ಟು 16125 ಶಾಲೆಗಳು ಇವೆ. ಇದ್ರ ಜೊತೆಯಾಗಿ UKG LKGಯು ಕೂಡ ನಾವು ಪ್ರಾರಂಭ ಮಾಡಿ ಸುಮಾರು 42,000 ಮಕ್ಕಳು ಒಂದು ಪ್ರವೇಶವನ್ನು ತೊಗೊಂಡಿದ್ದಾರೆ. ಜನರಿಗೆ ಅನುಕೂಲ ಆಗಬೇಕಂದ್ರೆ ಒಂದು ಡಿಮ್ಯಾಂಡ್, ನಮ್ಮ ನಿರೀಕ್ಷೆ ಏನಿತ್ತು ಒಂದು 20-25 ಜನ ಬರ್ಬೋದು ಅಂತ. ಆದರೆ ಕೇವಲ ಒಂದೇವರೆ ತಿಂಗಳಲ್ಲಿ ಸುಮಾರು ಒಂದು 42,000 ಜನ ಆವಾಗ ಪ್ರವೇಶವನ್ನು ಪಟ್ಟಿದ್ದಾರೆ. ಆದರೆ ಇದು ಒಂದು ಸಮಸ್ಯೆ ಏನಿದೆ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ
ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.